ಸಾಧನೆ ಬಗ್ಗೆ ಮಾತಾಡಬೇಕಂತ ಯಾವಾಗಲೂ ಹಾಕಬೇಕಾಗಿದೆ ನಮ್ಮ ಟೀಮಲ್ಲಿ ಈ ಸ್ಥಿತಿಯಲ್ಲಿ ಮಾತಾಡ್ತಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಮಾತಾಡುವ ಅವಕಾಶ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಮತ್ತು ಎಲ್ಲರೂ ಬಂದಿದ್ದಾರೆ ಅಷ್ಟೇ. ನಗ್ನಗ್ತಾ ಬಂದಿದ್ದ, ನಗ್ನಗ್ತಾನೆ ಹೋಗಿದ್ದಾನೆ. ಅದೆಲ್ಲ ಅಳ್ತಾ ಇದ್ದೀನಿ ಅಷ್ಟೇ. ನಾನು ನಮ್ಮದು ದಸ್ಕತ್ ಅಂತ ಮೂವಿ ಕನ್ನಡದಲ್ಲಿ ರಿಲೀಸ್ ಆದಾಗ ಕಾಲ್ ಮಾಡಿದ್ದು, ಬಾ ಎಲ್ಲ ಹುಲಿವೇಷ ಎಲ್ಲ ಕುಣಿಯನ್ನೆಲ್ಲ ಒಟ್ಟಿಗೆ ಸೇರಿ ಬರೋಕ್ಕಾಗಲಿಲ್ಲ, ಬ್ಯುಸಿ ಇದ್ದೆ ಅಷ್ಟು. ಅವನು ಆ್ಯಕ್ಚುಲಿ ಕಾಂತಾರ 2 ಅಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಒಳ್ಳೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ನಮಗೊಂದು ಸಂಭ್ರಮ ಇತ್ತು, ಒಳ್ಳೆ ಕ್ಯಾರೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶೋಗಳಲ್ಲೂ ಕೂಡ ಮಿಂಚ್ತಾ ಇತ್ತು. ಇಷ್ಟು ಬೇಗ ಅವನ ಒಂದು ಜರ್ನಿಯನ್ನು ಸ್ಟಾಪ್ ಮಾಡ್ತಾನೆ ಅಂತ ಗೊತ್ತಿತ್ತು. ಅಂದರೆ ಅದೇ ನಾವು ಇಷ್ಟು ಜನರು ಇವತ್ತು ಇಲ್ಲಿ ಏನು ಸೇರಿದ್ದಾರೆ ಇದೆಲ್ಲ ಕೂಡ ಅವನ ಅಭಿಮಾನಿಗಳಾಗಲ್ಲ. ಬಿಕಾಸ್ ಅವನು ಯಾವಾಗಲೂ ಒಬ್ಬರಿಗೆ ನೋವು ಮಾಡೋದು, ಅವನಲ್ಲ, ಯಾವಾಗ ಖುಷಿಯಾಗಿದ್ದಾನೆ. ಅವನಿಗೆ ನೋವಿದ್ರೂ ಕೂಡ ತೋರಿಸ್ಕೊಳ್ತಿದ್ದೀನಿ. ಎಲ್ಲರ ಜೊತೆ ಮಿಂಗಲಾಗಿ ಜಲ್ಲಾಗಿದ್ದಾನೆ. ಲೈಫಲ್ಲಿ ತುಂಬ ಖುಷಿಯನ್ನು ತೋರಿಸಿದವನು ಅವನು. ನಮ್ಮ ಇದು ಟೀಮ್